ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಸೋಯಾ ಚಂಕ್ಸ್ನಿಂದ ಸೋಯಾ 65 ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಸೋಯಾ 65 ಮಾಡಲಿಕ್ಕೆ. ಒಂದು ಅಗಲ ಪಾತ್ರೆ ಅಥವಾ ಬಾಣಲೆಗೆ ಈ ಥರ ಕುದಿಯೋ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ತೆಗೆದಿಟ್ಕೊಂಡಿರೋ ಸೋಯಾ ಚಂಕ್ಸ್ ಹಾಕ್ಕೊಂಡ್ಬಿಡೋಣ. ಒಂದು 15 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ನಾನು ನೀರನ್ನೆಲ್ಲ ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಚಂಕ್ಸನ್ನೆಲ್ಲ ಹಿಂಡಿಬಿಟ್ಟು ತೆಕ್ಕೊಳ್ಳೋಣ ಒಂದು ಪಾತ್ರೆಗೆ. ಒಂದು 15 ನಿಮಿಷ ಸೋಕ್ ಮಾಡೋಕ್ಕೆ ಬಿಟ್ಟಿದ್ದೆ ನಾನು. ಈಗ ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. 2 ಸ್ಪೂನು ಮೈದಾ, 1 ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಕೊತ್ತಂಬರಿ ಬೀಜದ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಉಪ್ಪು ಒಂದು 1/4 ಸ್ಪೂನು, ಕಾಳು ಮೆಣಸಿನ ಪೌಡ್ರು ಒಂದು 1/4 ಸ್ಪೂನು, ಅರಿಶಿಣ ಒಂದು 1/4 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು, ಒಂದು ಅರ್ಧ ಹೋಳು ನಿಂಬೆ ರಸ. ಈಗ ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ತುಂಬ ಗಟ್ಟಿ ಅನಿಸಿದ್ರೆ ಒಂಚೂರು ನೀರು ಚುಮ್ಕಿಸ್ಕೋಬೋದು. ಒಂದು 15 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ಬಾಣಲೆಗೆ ಸೋಯಾ ಚಂಕ್ಸು ಕಾಯಿಸ್ಲಿಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಕೂಡಲೇ ಒಂದೊಂದೇ ಸೋಯಾ ಚಂಕ್ಸು ಬಿಟ್ಟುಕೊಳ್ಳೋಣ ಈ ಥರ. ನೋಡಿ, ಈಗ ಸೋಯಾ ಚಂಕ್ಸು ಕಾದಿದೆ, ತೆಕ್ಕೊಂಬಿಡೋಣ. ಈಗ 2ನೇ ಟ್ರಿಪ್ ಹಾಕ್ಕೊಳ್ಳೋಣ. ನೋಡಿ, 2ನೇ ಟ್ರಿಪ್ಪು ಕಾದಿದೆ, ತೆಗಿತಾ ಇದ್ದೀನಿ ನಾನು. ನೋಡಿ, ಬಿಸಿ ಬಿಸಿಯಾಗಿ ಸೋಯಾ 65 ರೆಡಿಯಾಗಿದೆ. ಮೇಲೆ ಕ್ರಿಸ್ಪಿ ಆಗಿದ್ದು, ಒಳಗೆ ಸಾಫ್ಟ್ ಆಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.